ಆದರ್ಶದ ಮಾತು. ಆದ್ರೆ ಅದನ್ನು ಅಡಾಪ್ಟ್ ಮಾಡೋದು ಬಂದಾಗ ಅದನ್ನು ದೂರ ಸರಿಯೋದು ನಾವು ನೋಡ್ತಾ ಇದ್ದೀವಿ. ಈಗ ಆಗಲಿಕ್ಕೆ ಆಗ್ತದೆ ಕರ್ನಾಟಕದಲ್ಲಿ. ಆಗಿದ್ದರೂ ಸಹಿತ UPA ಸಹ ನಿರುದ್ಯೋಗನ ಓಡಿಸುವಲ್ಲಿ ವಿಫಲ ಆಗಿತ್ತು ಅಂತೇಳಿ ಸ್ವತಃ ನಮ್ಮ ರಾಹುಲ್ ಗಾಂಧಿಯವರು ಹೇಳೋದನ್ನು ನೋಡಿದಾಗ ಒಂದು ರೀತಿ ಖುಷಿ ಆಗ್ತದೆ. ಯಾಕಪ್ಪ ಅಂತಂದ್ರೆ ನಿಜವಾಗಿಯೂ ಮೇಕ್ ಇನ್ ಇಂಡಿಯಾ ದೊಡ್ಡ ಉತ್ತಮವಾದಂಥ ಒಂದು ಪರಿಕಲ್ಪನೆ. ಅದು ನಿಜವಾಗಿಯೂ ಈಡೇರಿದರೆ ಇಡೀ ದೇಶಕ್ಕೆ ಉದ್ಯೋಗ ಸೃಷ್ಟಿ ಮಾಡುವಂತಹ ಒಂದು ತಾಕತ್ತ ಅದಕ್ಕೆ ಇತ್ತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದ್ರ ಪ್ರಚಾರ ಭಾಳ ಆಯ್ತು. ಅದರ ಬದಲಾಗಿ ಭಾಳಷ್ಟು ಪ್ರಚಾರ ಆಯಿತು. ಅದು ಏನು ದುಡ್ಡು ಇಟ್ಟಿದ್ದೀರ ಅದಕ್ಕಾಗಿ ಆ ದುಡ್ಡು ಪ್ರಚಾರಕ್ಕೆ ಹೋಯ್ತು ಅಂತೇಳಿ ಭಾಳಷ್ಟು ನಮ್ಮ ಮೋದಿ ವಿರೋಧಿಗಳು ಟೀಕೆ ಮಾಡ್ತಾ ಇರ್ತಾರೆ ಮೋದಿಯವ್ರನ್ನ. ಯಾಕಂದ್ರೆ ಮೇಕ್ ಇನ್ ಇಂಡಿಯಾದೊಳಗೆ ಅಡ್ವರ್ಟೈಸ್ ಇತ್ತು, ಕೆಲಸ ಆಗಲಿಲ್ಲ ಅಂತೆ. ಅದಕ್ಕೆ ಕೂಡಿಟ್ಟಂಥ ಫಂಡದಲ್ಲಿ 60% ಅಡ್ವರ್ಟೈಸ್ ಹೋಯಿತು ಅಂತೆ. ಅದೇ ರೀತಿ ನಿಮಗೆ ಗೊತ್ತದ, ಈ ನಮ್ಮ ಗಂಗಾ ನದಿ ಸ್ವಚ್ಛ ಮಾಡ್ತೀವಿ ಅಂತೇಳಿದ್ದಾಗಲಿ, ಮತ್ತೊಂದಾಗಲಿ, ಸ್ಮಾರ್ಟ್ ಸಿಟಿ ಆಗಲಿ, ಸ್ಮಾರ್ಟ್ ಸಿಟಿ ಜೊತೆಗೆ ಒಂದು ಸುಂದರವಾದ ಹಳ್ಳಿಯನ್ನು ತಯಾರು ಮಾಡ್ತೀವಿ ಅಂತ ಹೇಳ್ರಿ, ಒಂದು ಆದರ್ಶ ಹಳ್ಳಿ ಅಂತ ಹೇಳ್ರಿ. ಇವೆಲ್ಲ ಏನಾಗಿಬಿಟ್ಟಪ್ಪ ಅಂತಂದರೆ ಒಂದು ಘೋಷಣೆಗಳಾಗಿ ಉಳಿದ್ಬಿಟ್ಟು ವಿನಃ ಅವ್ಯಾವ ಕಾರ್ಯರೂಪಕ್ಕೆ ಬರಲಿಲ್ಲ. ಶೌಚಾಲಯಗಳ ಬಗ್ಗೆ ಸಹಿತ ನಾವು ಮಾತಾಡ್ಬೇಕು. ಇಲ್ಲ, ಶೌಚಾಲಯ ಯುಕ್ತ ಎಲ್ಲ ಕಡೆ ಆಗ್ಯದ ಅಂತ ಹೇಳಿದರು. ಬಯಲು ಮುಕ್ತ ಆಯ್ತಪ್ಪ ಅಂತ ಹೇಳಿದರು. ಆದರೆ ಇವತ್ತು ಸಹಿತ ಬಯಲು ಯುಕ್ತನದ. ಹಳ್ಳಿಗಳಲ್ಲಿ ಹೋದ್ರಪ್ಪ ಅಂದರೆ ಇವತ್ತು ಸಾಯಂಕಾಲ ನಿಮಗೆ ಕಣ್ಣಿಗೆ ಕಂಡು ಬರುವಂಥ ವಿಷಯ ಆಗಿದಾವಿಲ್ಲ ಅಂತಲ್ಲ ಶೌಚಾಲಯಗಳು. ಆದರೆ ಅವೆಲ್ಲ ಶೌಚಾಲಯ ಏನಾಗಿದಾವಪ್ಪ ಅಂದ್ರೆ ಅಲ್ಲೇ ಗೊಬ್ಬರಗಳನ್ನು ಒಟ್ಟುವಂಥದ್ದು, ಮತ್ತೇನು ಮಾಡುವಂಥದ್ದು, ಸಗಣಿ ಕುಳುಗಳನ್ನು ಒಟ್ಟುವಂಥದ್ದು, ಬನಿಗಳನ್ನು ಒಟ್ಟುವಂಥದ್ದು ಆಗೋಗ್ಬಿಟ್ಟಿದ್ದವು. ಹೀಗಾಗಿ ಯಾವ ಒಂದು ಸ್ವಚ್ಛ ಭಾರತ ಪರಿಕಲ್ಪನೆ ಶುರು ಮಾಡಿದರು ನಮ್ಮ ಮೋದಿಯವರು, ಎಲ್ಲರೂ ವಿಫಲನ. ಒಂದು ನಿಮಗಂತೂ ಸ್ವಚ್ಛ ಇನ್ನೂ ದೊಡ್ಡ ವಿಫಲ ಆಗಿದ್ದು ನಾವು ನೋಡ್ತೀವಿ. ಮೇಕ್ ಇನ್ ಇಂಡಿಯಾ ಜೊತೆಗೆ ಇನ್ನೊಂದು ಡಿಮೊನಟೈಸೇಷನ್ ಆಫ್ ದ ಮನಿ, ದುಡ್ಡನ್ನು ಅಮಾನ್ಯೀಕರಣ ಮಾಡುವಂಥದ್ದು, ಅದು ಫೇಲ್ ಆಗಿ ಹೋಗಿಬಿಡ್ತು. ಅದರಿಂದ ಇಲ್ಲ ಈ ದೇಶದ ಭ್ರಷ್ಟಾಚಾರ ಹೋಗ್ತದೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಭಯೋತ್ಪಾದನೆ ಕಡಿಮೆ ಆಗ್ತದೆ. ಹಾಗೆ ಏನೋ ಸ್ಟೇಟ್ಮೆಂಟ್ ಕೊಟ್ಟರು ಆ ಸಂದರ್ಭದಲ್ಲಿ. ಅದ್ರ ಕೊನೆಗೆ ಏನು ಸಿಕ್ತು ನಮಗಂದ್ರೆ ಏನೂ ಇಲ್ಲ. ಬರಿಗೆ ಸುಮ್ಮನೆ ತೊಂದರೆ ಅನುಭವಿಸಿದ್ವಿ. ಅದರಲ್ಲಿ 100-150 ಜನ ಸತ್ತೋಗ್ಬಿಟ್ರು ಕ್ಯೂದಲ್ಲಿ ನಿಂತು ಬ್ಯಾಂಕ್ ಮುಂದೆ. ಹಿಂಗೆ ರೀ, ಒಂದಲ್ಲ ಎರಡಲ್ಲ, ಎಷ್ಟು ಫೇಲ್ಯೂರ್ಗಳು, ಒಂದರಿಂದ ಒಂದು ಫೇಲ್. ಈಗ ಅದನ್ನು ಹೇಳುವ ಜೊತೆಗೆ ನಾವು ಫೇಲ್ ಆಗಿದ್ದೀವಿ ನಿರುದ್ಯೋಗದ ಬಗ್ಗೆ ಅಂತ ಹೇಳುವಂಥ ಮಾತು ನೋಡಿದಾಗ ನಿಜವಾಗಿಯೂ ರಾಹುಲ್ ಗಾಂಧಿ ಅವರು ಇವತ್ತು ತಮ್ಮನ್ನು ತಾವು ವಿಮರ್ಶೆ ಮಾಡ್ಕೊಳ್ಳುವಂಥ ಹಂತಕ್ಕೆ ಬಂದಿದ್ದಾರೆ.